ಹೆಲೋ ಎವ್ರಿವನ್. 77ನೇ ಪ್ರಶ್ನೆಯನ್ನು ನೋಡೋಣ. ಒಬ್ಬ ವೈದ್ಯರು -0.5 ಡಿ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ? ಕಾರಣ ಕೊಡಿ. ಮಸೂರದ ಈ ಗುಣವನ್ನು ಕಣ್ಣಿನ ದೋಷವನ್ನು ಸರಿಪಡಿಸುವಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ? ಸೊ ಮಸೂರದ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ -0.5 ಡಿ ಅಂತ. ಸಾಮರ್ಥ್ಯ ಮತ್ತೆ ಸಂಗಮ ದೂರಕ್ಕಿರುವ ಸೂತ್ರ ಅಂತ ಅಂದ್ರೆ P = 1/f. ಸೊ ಇಲ್ಲಿ ಸಂಗಮ ದೂರ ಕೊಟ್ಟಿದ್ದಾರೆ, ಅಲ್ಲಿ ಸಂಗಮ ದೂರದ ಬೆಲೆಯನ್ನು ನಾವು ಸಂಗಮ ದೂರವನ್ನ ಕಂಡುಹಿಡಿಬೇಕು. ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ. ಸೊ ಈ ಸೂತ್ರವನ್ನ ನಾವು f ಗೆ ಬರ್ಕೊಂಡ್ರೆ 1/p ಅಂತ ಆಗತ್ತೆ. ಇಲ್ಲಿ p ಸಾಮರ್ಥ್ಯದ ಬೆಲೆಯನ್ನ ಆದೇಶಿಸಿದ್ರೆ ಸೂತ್ರದಲ್ಲಿ f ನ ಬೆಲೆ -2 ಸೆಂಟಿಮೀಟರ್ ಅಂತ ದೊರಕತ್ತೆ. ಸೊ ಸಂಗಮ ದೂರ -2 ಆದ್ರೆ ಋಣಾತ್ಮಕ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಈ ಮಸೂರ ವಿಕೇಂದ್ರೀಕರಿಸುವಂತಹ ಮಸೂರ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಯಾವಾಗ ಸಾಮರ್ಥ್ಯ ಒಂದು ಋಣಪೂರ್ಣಾಂಕ ಆಗುತ್ತೋ ಆಗ ಅದು ವಿಕೇಂದ್ರೀಕರಿಸುವಂತಹ ಒಂದು ಮಸೂರ ಆಗತ್ತೆ. ಹಾಗಾಗಿ ಇದು ನಿಮ್ನ ಮಸೂರ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಿಮ್ನ ಮಸೂರ ವಿಕೇಂದ್ರೀಕರಿಸತ್ತೆ, ಪಿನ ಮಸೂರ ಕೇಂದ್ರೀಕರಿಸತ್ತೆ ಕಿರಣಗಳನ್ನ. ಹಾಗಾಗಿ ಇಲ್ಲಿ ವಿಕೇಂದ್ರೀಕರಿಸುತ್ತಾ ಇರೋದ್ರಿಂದ ಇದು ನಿಮ್ನ ಮಸೂರ ಆಗಿರುತ್ತೆ. ಸೊ ಈ ಗುಣಲಕ್ಷಣವನ್ನ ಸಮೀಪ ದೃಷ್ಟಿಯನ್ನ ಸರಿಪಡಿಸಲು ಬಳಸಲಾಗುತ್ತೆ. ಸಮೀಪ ದೃಷ್ಟಿಯನ್ನ ಸರಿಪಡಿಸೋದಕ್ಕೆ ಅಂದ್ರೆ ಮಯೋಪಿಯವನ್ನ ಸರಿಪಡಿಸೋದಕ್ಕೆ ಈ ಒಂದು ನಿಮ್ನ ಮಸೂರವನ್ನ ಬಳಸ್ತಾರೆ. ಸಮೀಪ ದೃಷ್ಟಿಯಲ್ಲಿ ದೂರದ ವಸ್ತುಗಳ ಚಿತ್ರ ಅಕ್ಷಿಪಟಲದ ಮುಂದೆ ರೂಪುಗೊಳ್ತಾ ಇರುತ್ತೆ. ಹಾಗಾಗಿ ನಿಮ್ನ ಮಸೂರ ಏನ್ ಮಾಡತ್ತೆ, ಒಳಬರುವಂತಹ ಬೆಳಕಿನ ಕಿರಣಗಳನ್ನ ಅದು ವಿಕೇಂದ್ರೀಕರಿಸತ್ತೆ. ಅದರಿಂದಾಗಿ ಏನಾಗತ್ತೆ, ಕಣ್ಣಿನ ಮಸೂರದಿಂದ ವಕ್ರೀಭವನದ ನಂತರ ಪ್ರತಿಬಿಂಬ ಸರಿಯಾಗಿ ಅಕ್ಷಿಪಟಲದ ಮೇಲೆ ರೂಪುಗೊಳ್ಳುವಂತೆ ಮಾಡುತ್ತೆ. ಹಾಗಾಗಿ ನಿಮ್ನ ಮಸೂರವನ್ನ ಬಳಸಲಾಗುತ್ತೆ.